ನನ್ನ ತಂದೆ ಆಕ್ಚುಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ. ಒಂದು ತಟ್ಟೆಲಿ ಒಂದು ಊಟ ಹಾಕಿದ್ರೆ ಅದನ್ನ ಪೂರ್ತಿ ಖಾಲಿ ಮಾಡೋ ತನಕ ಊಟನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಯೂಶಲಿ ಎನಿ ಟೈಮ್ ನನ್ನ ತಟ್ಟೆಲಿ ಒಂದು ಊಟ ಬಿತ್ತಂದ್ರೆ ನನಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ, ನನಗಾಗುತ್ತೋ ಆಗಲ್ವೋ, ನಾನು ಅದನ್ನ ಕಂಪ್ಲೀಟಾಗಿ ತಿಂತೀನಿ. ಇದು ನನ್ನ ಅಭ್ಯಾಸ, ಇದು ನನ್ನ ಚಿಕ್ಕವಳಿಂದಲೂ ಇದು ಅಭ್ಯಾಸ. ಇದು ನನಗೆ ಮಾಡಿಸಿರೋದು ನನ್ನ ತಂದೆ. ಐ ಆಮ್ ಸೋ ಹ್ಯಾಪಿ, ಯಾಕಂದರೆ ನಾನು ಫುಡ್ ವೇಸ್ಟ್ ಮಾಡೋದಿಲ್ಲ. ಸೆಕೆಂಡು, ಕೋವಿಡ್ ಟೈಮಲ್ಲಿ ನಾನು ಹಿಂಗೆ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಜನ ಏನಂದರೆ ಒಂದು ಊಟಕ್ಕೆ ಕಷ್ಟಪಡೋದನ್ನ ನಾನು ನೋಡಿದೆ, ಸ್ಪೆಷಲಿ ಬಸ್ ಸ್ಟ್ಯಾಂಡಲ್ಲಿ. ನನಗದು ತುಂಬ ಬೇಜಾರಾಯಿತು. ಅವಾಗ ಏನು ಮಾಡಿದೆ ಅಂತ ಹೇಳಿದ್ರೆ, ನನ್ನ ಹತ್ರ ಯೂಶಲಿ ನಾನು ಬಾಕ್ಸ್ ತೊಗೊಂಡು ಹೋಗ್ತೀನಿ ಎಲ್ಲೇ ಟ್ರಾವೆಲ್ ಮಾಡಬೇಕಾದ್ರೂ. ಹೊರಗಡೆ ಫುಡ್ನ ನಾನು ಜಾಸ್ತಿ ತಿನ್ನೋದಿಲ್ಲ, ಅವಾಯ್ಡ್ ಮಾಡ್ತಾಯಿದ್ದೆ, ಡಯಟಲ್ಲಿದ್ದೆ. ಸೊ ಆ ಬಾಕ್ಸಲ್ಲಿ ಫುಡ್ ಇತ್ತಲ್ಲ, ಅದನ್ನು ಕೊಡ್ಬೇಕಾದ್ರೆ ಫಸ್ಟ್ ಅವ್ರು ನನಗೆ ಮಾಡಿದ್ದು ನಮಸ್ಕಾರ ಮಾಡಿಬಿಟ್ಟು ಫುಡ್ ತೊಗೊಂಡ್ರು. ಸೊ ಅದು ನನಗೆ ಆ್ಯಕ್ಚುಲಿ ಸೀರಿಯಸ್ಲಿ ಹೇಳ್ತೀನಿ, ಗೂಸ್ ಬಂಪ್ ಬಂತು ನೋಡಿ. ನನಗೆ ತುಂಬ ಏನಂತಾರೆ, ತುಂಬ ಬೇಜಾರಾಗ್ಬಿಡ್ತು ಅದನ್ನ ನೋಡ್ಬಿಟ್ಟು. ದೇವ್ರಿಗೆ, ಇಷ್ಟೊಂದು ಜನ ಊಟಕ್ಕೋಸ್ಕರ ಕಷ್ಟಪಡ್ತಾ ಇದ್ದಾರಲ್ವಾ ಅಂತೇಳಿ. ಆವಾಗ ನಾನೇನು ಮಾಡಿದೆ, ಕೋವಿಡ್ ಟೈಮಲ್ಲಿ ನನ್ನ ಫ್ರೆಂಡ್ಸ್ಗಳು ಒಂದು 4 ಜನ ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ಊಟನ ರೆಡಿ ಮಾಡಿಬಿಟ್ಟು ಫಾಯಿಲ್ ಕವರ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಕೊಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ವಿಡಿಯೋ ಮಾಡಿರೋದು ವೈರಲ್ ಆಯಿತು. ಆ ವೈರಲ್ ಆಗಿದ್ಮೇಲೆ ಸ್ವಲ್ಪ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಕೂಡ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಸ್ವಲ್ಪ ಅಮೌಂಟ್ಸ್ಗಳನ್ನ ಕೊಟ್ಟರು. ಬಟ್ ಅದಕ್ಕಿಂತ ಮುಂಚೆ ನಾವು ಮಾಡಿರೋದೆಲ್ಲ ನಮ್ಮ ಓನ್, ನನ್ನ 4 ಜನ ಫ್ರೆಂಡ್ಸ್ಗಳು ಇನ್ಕ್ಲೂಡಿಂಗ್ ಮೀ, ನಮ್ಮ ಓನ್ ಅಮೌಂಟಲ್ಲೇ ನಾವು ಹೋಗಿ ಬೇಳೆ ಅಕ್ಕಿ ಎಲ್ಲ ತಗೊಬಂದ್ಬಿಟ್ಟು ಮಾಡಿರೋದು. ನನ್ನ ಗಾಡಿ ಎಷ್ಟು ಫೇಮಸ್ ಆಗಿತ್ತಂದರೆ, ಸ್ಪೆಷಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಹತ್ರ. ಆ್ಯಕ್ಚುಲಿ ನೋಡೋಕೆ ದೊಡ್ಡ ಗಾಡಿನೇ, ಬಟ್ ಎಲ್ಲ ಬಂದಿದ ತಕ್ಷಣ ಊಟದ ಗಾಡಿ ಅಂತ ಕರಿತಾ ಇದ್ರು. ಆ್ಯಂಡ್ ತುಂಬ ಜನ ನಾವು ಬರ್ತೀವಿ ಅಂತ ವೇಟ್ ಮಾಡ್ತಾ ಇದ್ರು. ಆಫ್ಟರ್ನೂನ್ ಟೈಮು, ಈವ್ನಿಂಗ್ ಟೈಮು ಎಲ್ಲರಿಗೂ ಊಟ ಕೊಡ್ಬೇಕಾದ್ರೆ ಸ್ಪೆಷಲಿ ಹೇಳ್ತೀನಿ, ರಿಯಾಲಿಟಿ ಏನಂತ ಹೇಳಿದ್ರೆ, ನಾನು ನನ್ನ ಟೀಮ್ ಅವರೇ ಊಟ ಮಾಡ್ತಿದ್ದಿದ್ದು ಯಾವಾಗ ಗೊತ್ತಾ, ಒಂದು 5:30ಗೆ, ಇನ್ನೊಂದು 1 o'clockಗೆ.